ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ಸತಿ ಬಿಗ್ ಬಾಸ್ ಅಷ್ಟು ವರ್ಸ್ಟ್ ಯಾವುದು ಇಲ್ಲ ಗುರು. ಈ ಬಿಗ್ ಬಾಸ್ ಕಣ್ಮುಚ್ಚಿ ಕೂತ್ಕೊಂಡ್ಬಿಟ್ಟಿದ್ರೆ ಸರಿ ಹೋಗ್ಬಿಟ್ಟಿರೋದೇನೋ. ಈಗ ಫೈನಲ್ ಹತ್ತತ್ರ ಬಂದಾಗ ಎಚ್ಚೆತ್ಕೊಂಡ್ಬಿಟ್ಟಿದೆ ಬಿಗ್ ಬಾಸ್ ಅಂತ ಹೇಳ್ಬೋದು. ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಭವ್ಯ ಗೌಡ ಮೋಸದಿಂದ ಗೆದ್ರು. ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸ್ಲಿಲ್ಲ, ಏನೂ ಮಾಡಲಿಲ್ಲ. ಕ್ಯಾಪ್ಟನ್ಸಿ ಮುಂದುವರ್ಸ್ಕೊತ ಹೋದ್ಲು. ಅದಾದ ನಂತರ ಟಿಕೆಟ್ ಟು ಫಿನಾಲಲ್ಲಿ ಸಿಕ್ಕಾಪಟ್ಟೆ ಫೌಲ್ ಆಗಿತ್ತು. ಅದನ್ನು ಸುದೀಪ್ ಅಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿ ತೋರಿಸಿದ್ರು. ಆಗ ಬಿಗ್ ಬಾಸ್ ಮಾತೇ ಆಡಲಿಲ್ಲ. ಏನಕ್ಕೆ ಸೈಲೆಂಟ್ ಆಗಿದ್ರು? ಅದು ಕೂಡ ದೊಡ್ಡ ಮೋಸ. ಟಿಕೆಟ್ ಟು ಫಿನಾಲೆ ಮುಗೀತು. ಅದಾದ ನಂತರ ಈಗ ಏನೊಂದಷ್ಟು ಗೇಮ್ಗಳು ನಡೀತು. ಅದರಲ್ಲಿ ಫೌಲ್ನ ಕೊಂಡಿಡಿದ್ಬಿಟ್ಟು ಗೇಮ್ನ ಸ್ಟಾಪ್ ಮಾಡಿ ರಿಪೀಟ್ ಆಗಿ ಆಡಿಸಿದ್ರು. ಈಗ ಎಚ್ಚೆತ್ಕೊಂಡ್ಬಿಟ್ಟಿದೆ ಬಿಗ್ ಬಾಸು. ಅದರ ಬಗ್ಗೆ ಧ್ವನಿ ಎತ್ತುಬಿಟ್ಟಿದೆ. ಆದರೆ ಇನ್ನೂ ಒಂದು ಇನ್ಸಿಡೆಂಟ್ ನಡೀತು ಟಿಕೆಟ್ ಟು ಫಿನಾಲಲ್ಲಿ. ಭವ್ಯ ಗೌಡ ಅವರು ಹನುಮಂತು ಹೊಡೆದ್ಬಿಟ್ರು. ಆಗ ರೂಲ್ಸ್ ಬ್ರೇಕ್ ಆಗಲೇ ಇಲ್ಲ. ಭವ್ಯ ಗೌಡ ಅವರು ಸೇಫ್ ಆದರು. ಹೊಡೆದವ್ನು ಹೊಡೆಸ್ಕೊಂಡ. ಆವಾಗ ರೂಲ್ಸ್ ಗಿಲ್ಸ್ ಏನೂ ಬರಲಿಲ್ಲ. ಅದನ್ನು ಕೂಡ ಸುದೀಪ್ ಅಣ್ಣ ತೋರಿಸಿದ್ರು. ಇಲ್ಲಿ ಬಿಗ್ ಬಾಸು ಯಾರನ್ನ ಗೆಲ್ಲಿಸ್ಬೇಕು ಅಂತ ಹೊರಟಿದೆ. ಸುಮ್ಮನೆ ಗೆಲ್ಲಿಸ್ಬಿಟ್ಟು ಕೊಟ್ಬಿಟ್ಟು ಕಳಿಸಿದ್ರೆ ಆಗೋಗಿರೋದು. ಕಂಟೆಂಟೇ ಇಲ್ಲ ಗುರು. ನೆನ್ನೆ ಪ್ರೋಗ್ರಾಮು ವೇಸ್ಟು, ತಲೆ ನೋವು ಗುರು. ಏನೂ ಇರಲಿಲ್ಲ ಅದರಲ್ಲಿ, ಕಂಟೆಂಟೇ ಇಲ್ಲ. ಯಾರ್ಯಾರು ನಾಮಿನೇಷನ್ ಮಾಡಿದ್ರು ಆ ಬೈದಾಡ್ಕೊಂಡು ಸಾಯಿರಿ ಬಡ್ಡಿ ಮಕ್ಕಳ, ನನಗೊಂದು ಕಂಟೆಂಟ್ ಕೊಡಿ ಅಂದಂಗಿತ್ತು. ಆ ರಜತ್ತು ಮಂಜಣ್ಣ ಏನೋ ಫಿಲಮ್ ಡೈಲಾಗ್ಗಳು ಹೊಡ್ಕೊಂಡು ಬಿಸ್ ಸಾಯ್ತಾಯಿದ್ರು. ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಯಾರನ್ನ ಗೆಲ್ಲಿಸ್ತಾ ಇದ್ದೀರಾ ನೀವು? ರೂಲ್ಸ್ ಬ್ರೇಕೇ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ವರ್ಸ್ಟ್ ಅಂದರೆ ವರ್ಸ್ಟು ಈ ಸತಿ ಬಿಗ್ ಬಾಸು. ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಪ್ಪ. ಅಲ್ಲಿವರೆಗೂ ನಮಸ್ಕಾರ.